ವರ್ಷ ಐತ್ರಿ ಸರ್. ನಮ್ಮ ಸ್ಕಾಲರ್ಶಿಪ್ ಇಲ್ಲರಿ ಸರ್, ಏನೂ ಇಲ್ಲ. ನಾವು ಬಡವರಿದ್ದೀವಿ ರೀ ಸರ್. ಎಲ್ಲಿಂದ ತರಬೇಕು ರೀ ಸರ್? ಎರಡು ವರ್ಷ ಐತ್ರಿ ಸರ್. ನಮ್ಗೆ ರೊಕ್ಕ ಇಲ್ಲ ರೀ, ಸ್ಕಾಲರ್ಶಿಪ್ ಇಲ್ಲ ರೀ, ಏನು ನಾವು ಬುಕ್ ತೊಗೋಬೇಕಂದ್ರೆ ರೊಕ್ಕ ಬೇಕು, ಪೆನ್ ತೊಗೋಬೇಕಂದ್ರೆ ರೊಕ್ಕ ಬೇಕು, ಕಾಲೇಜ್ ಫೀಸ್ ತುಂಬಬೇಕು ರೀ ಸರ್. ಎಲ್ಲಿಂದ ತರಬೇಕು ಅಷ್ಟು ರೊಕ್ಕ ರೀ. ನಾವು ಪೇರೆಂಟ್ಸ್ಗಳು ನಾವು ಬಡವ್ರಿ ಸರ್. ನಾವು ಹೊಲ್ದಾಗ ಕೆಲಸ ಮಾಡಿ ರೊಕ್ಕ ತರೋರಿ ಸರ್. ನಮ್ಮ ಸ್ಕಾಲರ್ಶಿಪ್ ಎನಿ ಕಂಡೀಷನ್ ಬೇಕಂದ್ರೆ ಬೇಕು ರೀ ಸರ್. ಏನು ಸೌಲಭ್ಯ ಇಲ್ಲ, ಮತ್ತೆ ಸ್ಕಾಲರ್ಶಿಪ್ ಅದು ಏನು ಹಾಕೋದು ಇಲ್ಲ. ಈಗ ನಾವು ಬಡವ್ರ ಮಕ್ಕಳು ಇರ್ತೇವಿ, ಹೆಂಗೆ ಸಾಲಿ ಕಲಿಬೇಕು ಮುಂದಿಂದೆಲ್ಲ ನಮ್ದು ಹೋಗೋದು ಬರೋದು ಅಪ್ ಆ್ಯಂಡ್ ಡೌನ್ದಾಗೆ ಅದನ್ನಾಗೆ ಟೈಮ್ ಹೋಗ್ತೈತಿ. 8 ಗಂಟೆ ಕ್ಲಾಸ್ ಇದ್ರೆ 8:30 ಅದು ಬರೋದಾಗ್ತೈತಿ. ಬಸ್ಸಿಂದು ಪ್ರಾಬ್ಲಮ್, ಹಾಸ್ಟೆಲ್ ಇಲ್ಲ ಸ್ಟೂಡೆಂಟ್ಸ್ಗಂತ ಏನೇನು ಕೊಟ್ಟಿಲ್ಲ. ಈಗ ಬಸ್ ಫ್ರೀ ಮಾಡಿದ್ರು, ಹುಡುಗರಿಗೆ ಮಾಡಲಿಲ್ಲ, ಸ್ಟೂಡೆಂಟ್ಸಿಗೆ ಅಷ್ಟೇ ಮಾಡೋದು. ಸ್ಟೂಡೆಂಟ್ಸ್ಗಂತ ಏನು ಮಾಡೇ ಇಲ್ಲ. ಒಟ್ಟು ಈಗ ರೊಕ್ಕ ಹಾಕ್ಲಾಕ್ತಾರೆ, ಬರೇ ಹೆಣ್ಮಕ್ಳಿಗೆ ಮನೆಯಲ್ಲಿ ದೊಡ್ಡವ್ರಿಗೆ ಅಷ್ಟೇ ಮಾಡ್ತಾರೆ. ಮತ್ತು ಈಗ ಸ್ಟೂಡೆಂಟ್ಸಿಗಂತೂ ಏನೇನು ಮಾಡಿಲ್ಲ ಈ ಗೌರ್ಮೆಂಟ್ ಬಂದಾಗಿಂತ. ಹಾಸ್ಟೆಲ್ಸು ಇಲ್ಲ, ಮತ್ತು OBCದವ್ರಿಗಂತೂ ಏನೇನು ಸೌಲಭ್ಯ ಇಲ್ಲ ಈಗಿನ ಕಾಲದಾಗ. ಅದಕ್ಕೆ ಒಂಥರ ಏನು ಮಾಡಿ ಹೇಳೋದು, ಬಡವ್ರ ಮಕ್ಕಳಿಗೆ ಸಹಾಯ ಮಾಡಿರಿ. ಅವ್ರು ಏನು ಹೇಳಿದ್ರು ಎಲ್ಲ ಹಾಕೊಂಡು ಶಿನವ್ರು ನಮ್ಮವ್ರು ಅಂತ ಹೇಳಿ ಶಿನವ್ರದ್ದು ಕೆಲಸ ಮಾಡಿಕೊಟ್ರಿ. ಲಂಚಿನ ಮೇಲೆ ಡಿಪೆಂಡ್ಸ್ ಆಗಬೇಕು. ಗೌರ್ಮೆಂಟ್ ಡಿಪೆಂಡ್ ಆಗಿರೋದು ಲಂಚಿನ ಮೇಲೆ. ಮತ್ತು ನಮಗೆ ಹಾಸ್ಟೆಲ್ ಅಪ್ಲಿಕೇಬಲ್ ಇರೋಂಗಿಲ್ಲ. ಬಸ್ ಸರಿಯಾಗಿರ್ತಾವಂದ್ರೆ ಬಸ್ಸು ಸರಿಯಾಗಿರೋಂಗಿಲ್ಲ. ನೆಕ್ಸ್ಟ್ ಸ್ಕಾಲರ್ಶಿಪ್ ಇಟ್ಟರೆ ಸ್ಕಾಲರ್ಶಿಪ್ಪಿಂದ ನಾವು ನಮ್ಮ ಜೀವನ ನೋಡ್ಕೊತಿರ್ತೀವಿ. ಕನಸು ನೋಡ್ಕೋಬೇಕಾ ಅಥವಾ ಮನೆ ಪರಿಸ್ಥಿತಿ ನೋಡ್ಬೇಕಾ? ಹಾಗಾಗಿ ನಮಗೆ ಹಾಸ್ಟೆಲ್ ಬೇಕು. ಹಾಸ್ಟೆಲ್ ಅಪ್ಲಿಕೇಬಲ್ ಇಲ್ಲ ಅಂದ್ರೆ ನಾವು ಸ್ಟಡಿ ಹೆಂಗೆ ಮಾಡಬೇಕು, ನಾವು ಕನಸು ಹೆಂಗೆ ಕಟ್ಕೋಬೇಕು ಅಂತ ನಾವು ಇದೇ ನಮ್ಮ ಒಪಿನಿಯನ್. ಕಾಲೇಜ್ ಒಳಗಂದ್ರೆ 4 ಲಕ್ಷ 2 ಲಕ್ಷ ತೊಗೊತಾರೆ. ಮತ್ತು ಬಡವ್ರ ಮಕ್ಳು ಎಲ್ಲಿಗೆ ಹೋಗ್ಬೇಕ್ರಿ, ಏನು ಮಾಡ್ಬೇಕ್ರಿ ಸರ್? ನಮಗೆ ನಿಮ್ಮ ಸ್ಕಾಲರ್ಶಿಪ್ ಅರ್ಧ ಕೊಟ್ರೆ ಅರ್ಧ ಮನೆ ಕಟ್ತಾರಿ ಸರ್. ಅದರಿಂದ ನಾವು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು. ಎಲ್ಲರೂ ನಾವೇ ಕಟ್ಬೇಕಂದ್ರೆ ಆಗಲ್ರಿ. ಬಡ ತಾಯಿ ತಂದು ಇರ್ತಾರೆ ಸರ್, ಇದ್ದವ್ರು ಮಾಡ್ತಾರೆ ಸರ್, ಇಲ್ಲದವ್ರು ಏನು ಮಾಡ್ಬೇಕು? ಒಂದು ಅಪ್ಲಿಕೇಶನ್ ಬಂದ್ರೆ ಸರ್, ಈಗ ಮನ್ಯಾಗ ಏನು ಮಾಡ್ತಾರೆ, ಹಾಫ್ ತಂಗಿ ಅಂತಾರೆ. ಅಷ್ಟೆಲ್ಲ ಅಪ್ಲಿಕೇಶನ್ ಹಾಕಿ ಸರಿ ಒಂದು ಸತಿ ಸ್ಕಾಲರ್ಶಿಪ್ ಬಂದಿದ್ದಾರೆ. ಮನೆಯವ್ರು 200 200 ಕ್ವಾಲಿಫಿಕೇಶನ್ ಸ್ಕಾಲರ್ಶಿಪ್ ಹಾಕಂದ್ರೆ ಏನು ಸ್ಕಾಲರ್ಶಿಪ್ ಅದರಿಂದ ಭಾಳ ಸಮಸ್ಯೆ ಆಗತ್ತದ್ರಿ. ಒಬ್ಬೊಬ್ರು ಎಜುಕೇಶನ್ ಬಿಟ್ಟಾರಿ. ಈ ಸ್ಕಾಲರ್ಶಿಪ್ಪಿಂದ ಎಷ್ಟೋ ಜನ ಲೈಫ್ ಸಕಟ ಹಾಳಾಗ್ಯದ್ರಿ ಸರ್. ಅದರಿಂದ ಪೇರೆಂಟ್ಸ್ ಏನು ಮಾಡ್ತಾರೆ, ಮತ್ತು ಡೊನೇಷನ್ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಸಿಗಬೇಕಾಗಿರ್ತಕ್ಕಂತಹ ಸರ್ಕಾರದ ಯೋಜನೆಗಳಾಗಿರ್ಬೋದು, ಶೈಕ್ಷಣಿಕ ಸವಲತ್ತುಗಳಾಗಿರ್ಬೋದು, ಅವು ಎಲ್ಲವನ್ನು ನೀಡಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ಜಿಲ್ಲೆಯಲ್ಲಿ ಕಣ್ಮುಚ್ಚಿ ಕುಳಿತಿದೆ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇವತ್ತು ಜಿಲ್ಲಾಡಳಿತ ವಿದ್ಯಾರ್ಥಿಗಳಿಗೆ ಇಷ್ಟ್ಯಾಕೋ ವಿರುದ್ಧ ಧೋರಣೆಯನ್ನು ತೋರ್ತಾ ಇದೆ, ಅದನ್ನು ಇವತ್ತು ವಿದ್ಯಾರ್ಥಿಗಳ ಮುಂದೆ ಸ್ಪಷ್ಟಪಡಿಸಬೇಕು. ಸುಮಾರು ಜಿಲ್ಲೆಯಲ್ಲಿ ಸುಮಾರು ವರ್ಷಕ್ಕೆ 1,25,000 ವಿದ್ಯಾರ್ಥಿಗಳು ಪ್ರತಿ ವರ್ಷನೂ ಕೂಡ ವಿಜಯಪುರ ಜಿಲ್ಲೆಗೆ ಇವತ್ತು ನಾನು ಓದಬೇಕು, ಒಳ್ಳೆ ಜೀವನವನ್ನು ಕಟ್ಕೊಳ್ಬೇಕು, ನನ್ನ ಒಂದು ಭವಿಷ್ಯ ಒಳ್ಳೆ ರೀತಿಯಿಂದ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಜಿಲ್ಲೆಗೆ, ಈ ಒಂದು ವಿಜಯಪುರ ನಗರಕ್ಕೆ ಒಳ್ಳೆ ಒಂದು ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥ ಆದೇಶವೊಂದಿಗೆ ಬಂದಿರ್ತಾರೆ. ಆದರೆ ಇವತ್ತು ಜಿಲ್ಲಾಡಳಿತ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಡೆಸ್ಕೊಳ್ಳುವಂಥ ರೀತಿ ನೋಡಿದರೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಈ ಜಿಲ್ಲಾಡಳಿತಕ್ಕೆ ಬೇಡ ಅಂತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿದೆ. ಇವತ್ತು ಜಿಲ್ಲಾಡಳಿತ ಅವ್ರಿಗೆ 2-3 ವರ್ಷದಿಂದ ನೀಡಬೇಕಾಗಿರ್ತಕ್ಕಂಥ ಸ್ಕಾಲರ್ಶಿಪ್ಪನ್ನು ಯಾಕೆ ನೀಡ್ತಾ ಇಲ್ಲ? ಅದು ನಮಗೆ ಕೊಡ್ತಾ ಇರ್ತಕ್ಕಂಥ ನಮ್ಮ ಹಕ್ಕದು, ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮ್ಮ ಮೂಲಭೂತ ಹಕ್ಕದು. ಅದನ್ನು ಯಾಕೆ ಸರ್ಕಾರ ನೀಡ್ತಾ ಇಲ್ಲ? ಇವತ್ತು DCM ಇಲಾಖೆ ಇದೆ, ಸೋಷಿಯಲ್ ವೆಲ್ಫೇರ್ ಇಲಾಖೆ ಇದೆ, ಮೈನಾರಿಟಿ ಇಲಾಖೆ ಇದೆ. ಇವರು ಯಾವ ಉದ್ದೇಶಕ್ಕೆ ಇವತ್ತು ನಮ್ಮ ಒಂದು ಸ್ಕಾಲರ್ಶಿಪ್ ಮಾಡಬೇಕು, ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡ್ಬೇಕು, ಆ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೊಡಬೇಕು, ಯಾವ ವಿದ್ಯಾರ್ಥಿಗೆ ಅನ್ಯಾಯ ಆಗ್ತದೆ ಆ ಒಂದು ಕಾಲೇಜ್ ವಿಸಿಟ್ ಮಾಡೋದಲ್ಲಿ, ಒಂದು ಕಮಿಟಿಗಳನ್ನು ಮಾಡೋದಲ್ಲಿ ಈ ಕೆಲಸ ಮಾಡಿರಬೇಕಾಗಿರ್ತಕ್ಕಂಥ ಯಾವುದೇ ಇಲಾಖೆ ಅಧಿಕಾರಿಗಳು ಯಾಕೆ ಮಾಡ್ತಿಲ್ಲ? ಪ್ರತಿ ಕಾಲೇಜುಗಳಲ್ಲಿ, ಅದರಲ್ಲೂ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಅದರಲ್ಲಿ ಪ್ರಶಿಕ್ಷಣಾರ್ಥಿ B.Ed ವಿದ್ಯಾರ್ಥಿಗಳಿಗೆ ಇವತ್ತು 2 ರಿಂದ 3 ಲಕ್ಷ ರೂಪಾಯಿ ಇವತ್ತು ಫೀಸನ್ನು ಇವತ್ತು ಡೊನೇಷನ್ ಹೆಸರಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಇಲ್ಲೋ?
ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ನಾವು ಸುಮಾರು ಸರಿ ಹೋರಾಟಗಳನ್ನು ಮಾಡಿದ್ದೀವಿ, ಲೆಟರ್ಗಳನ್ನು ಕೊಟ್ಟಿದ್ದೀವಿ, ಲಾಠಿ ಏಟ್ಗಳನ್ನು ತಿಂದಿದ್ದೀವಿ, ರೋಡ್ ಬ್ಲಾಕ್ಗಳನ್ನು ಮಾಡಿದ್ದೀವಿ, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ದೀವಿ. 2 ಕಾಲೇಜ್ ಬ್ಯಾನ್ ಆದರೂ ಕೂಡ ಇವತ್ತು ಮತ್ತೆ ಅದೇ 3 ಲಕ್ಷ ರೂಪಾಯಿ ಇವತ್ತು ಫೀಸನ್ನು ತೆಗೆದುಕೊಳ್ತಾ ಇದ್ದಾರೆ. 3 ಲಕ್ಷ ರೂಪಾಯಿ ಫೀಸನ್ನು ತೆಗೆದುಕೊಳ್ಳುವಂತಹ 2 ಲಕ್ಷ ರೂಪಾಯಿ ಫೀಸ್ ತೆಗೆದುಕೊಳ್ಳುವಂಥ ಅಧಿಕಾರಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಯಾರು ಕೊಟ್ಟಿದ್ದಾರ? ಜಿಲ್ಲಾಡಳಿತ ನೀವು ಯಾಕೆ ಕೇಳ್ತಾ ಇಲ್ಲ? ನಿಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದೀವಿ, ನಾವು ಹೋರಾಟ ಮಾಡಿದ್ದೀವಿ, ನಾವು ಮಾಡಿದ್ರು ಕೂಡ ಮಾಡಿದ್ದೀವಿ. ಯಾಕೆ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ? ಇವತ್ತು ವಿದ್ಯಾರ್ಥಿಗಳು ದುಡ್ಡು ಕಟ್ಟಿ ಅವ್ರ ತಂದೆ ತಾಯಿಗಳು ಇವತ್ತು ಸಾಯ್ತಾ ಇದಾರ. ಅವ್ರು ದುಡ್ದಿರ್ತಕ್ಕಂಥ 1 ರೂಪಾಯಿಯನ್ನು ನನ್ನ ಮಕ್ಕಳಿಗೆ ಖರ್ಚು ಮಾಡ್ಬೇಕಂತ ಇವತ್ತು ಸಾಯ್ತಾ ಇದಾರ. ಆದರೆ ನೀವು ವಿದ್ಯಾರ್ಥಿಗಳಿಂದ ಹಣವನ್ನು ವಸೂಲಿ ಮಾಡ್ತಾ ಇದ್ದೀರಿ, ಆದರೆ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಯಾಕೆ ಕೊಡ್ತಾ ಇಲ್ಲ? ಕೊಡ್ತಾ ಇದ್ರೆ ಹೇಳ್ರಿ, ಒಳ್ಳೆ ರೀತಿ ಅಂತ ಅವ್ರಿಗೆ ಸಿಗಬೇಕಾಗಿರ್ತಂಥ ಎಲ್ಲ ಮೂಲಭೂತ ವ್ಯವಸ್ಥೆ ಕೊಟ್ಟರೆ ನಾವು ಫೀಸನ್ನು ಕೊಡ್ತೀವಿ. ನೀವು ಫೀ ರಿಸಿಪ್ಟನ್ನು ಕೊಡ್ರಿ. ಯಾವ ಸ್ಕೂಲಲ್ಲಿ ಯಾವ ಕಾಲೇಜಲ್ಲಿ ಕೂಡ ಇಲ್ಲಿವರೆಗೂ ಒಂದು ಫೀ ರಿಸಿಪ್ಟ್ ಕೊಟ್ಟಿದ್ದಾರ? ಮೆಡಿಕಲ್ದವ್ರು ನೀವು 2 ಲಕ್ಷ ಫೀಸ್ ತುಂಬಿದಿರಿ, ಫೀ ರಿಸಿಪ್ಟ್ ಕೊಟ್ಟಿದ್ದಾರೆ 2 ಲಕ್ಷದ್ದು ಇಲ್ಲ. ಫೀ ರಿಸಿಪ್ಟ್ ಕೊಡಲ್ಲಪ್ಪ ಅಂತಂದರೆ ಅವ್ರಿಗೆ ಯಾವ ಅಧಿಕಾರದ ಮೇಲೆ ಅವ್ರಿಗೆ ನೀವು ಇವತ್ತು ಫೀಸ್ ತಗೊಳ್ಳೋಕ್ಕೆ ನೀವು ಅಧಿಕಾರವನ್ನು ಕೊಟ್ಟಿದ್ದೀರಿ? ಯಾವಾಗ ನೀವು ಕೊಡ್ತೀರಿ? ಇವಾಗ ವಿದ್ಯಾರ್ಥಿಗಳಿಗೆ ನ್ಯಾಯ ಯಾವಾಗ ಕೊಡ್ತೀರಿ? ನೀವು ಈ ಭ್ರಷ್ಟತೆಯನ್ನು ಯಾವಾಗ ತಡೆಗಟ್ತೀರಿ? ಯಾವ ಆಧಾರದ ಮೇಲೆ ನೀವು ತಡೆಗಟ್ತೀರಿ? ನೀವು ಕೂಡ ಅವ್ರ ಜೊತೆ ಸೇರಿಕೊಂಡು ಭ್ರಷ್ಟರಾಗಿದ್ದೀರಿ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರಿ. ನೀವು ಆ ಸ್ಥಾನದಲ್ಲಿ ಇದ್ಕೊಂಡು ಯಾವ ಕೆಲಸ ಮಾಡ್ತಿದ್ರಿ ಹೇಳ್ರಿ ನಮಗೆ. ವಿದ್ಯಾರ್ಥಿಗಳ ಪರವಾಗಿ ಏನು ಮಾಡಿದ್ದೀರಿ? ಇಲ್ಲಿ ಗಾಂಧಿ ಸರ್ಕಲಲ್ಲಿ ಒಂದು ಸ್ಕೂಲ್ ಇದೆ, ಸುಮಾರು ಬ್ರಿಟಿಷರ ಕಾಲದಿಂದನೂ ನಡ್ಕೊಂಡು ಬಂದಿದೆ. ಆ ಸ್ಕೂಲಲ್ಲಿ ಒಂದು ಕ್ಲಾಸ್ಗಳಿಲ್ಲ, ಬೆಂಚ್ಗಳಿಲ್ಲ, ಒಳ್ಳೆ ಒಂದು ಲೈಬ್ರರಿಗಳಿಲ್ಲ, ಒಳ್ಳೆ ಒಂದು ಅವ್ರಿಗೆ ಓದಲಿಕ್ಕೆ ಒಂದು ಪುಸ್ತಕಗಳಿಲ್ಲ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಲೈಬ್ರರಿಗಳಿಲ್ಲ. ಏನು ಮಾಡ್ತಾ ಇದ್ದೀರಿ? 70 ವರ್ಷ ಆಯಿತು ಸ್ವತಂತ್ರ ಬಂದು, 70 ವರ್ಷ ದಾಟಿದ್ರು ಕೂಡ ಸ್ಕೂಲ್ಗಳಲ್ಲಿ ಬೆಂಚ್ಗಳಿರಲಾರಂಥ ಒಂದು ವ್ಯವಸ್ಥೆಯನ್ನು ನೀವು ಸೃಷ್ಟಿ ಮಾಡಿದಿರಲ್ಲ. ನಾಚಿಕೆ ಆಗಬೇಕು ಸರ್ಕಾರಕ್ಕೆ, ನಾಚಿಕೆ ಆಗಬೇಕು. ಇವತ್ತು ಜಿಲ್ಲಾಡಳಿತ ಒಂದು ವಾರ ಒಳಗೆ ಸ್ಕಾಲರ್ಶಿಪ್ ಜಮಾ ಮಾಡಿಲ್ಲ.